ಇಂದು ಮೇ 30 ಸಂಜೆ 4 ಗಂಟೆಗೆ ಬೆಂಗಳೂರಿನ ಕಾಸ್ಕೋ ಹೋಟೆಲ್ನಲ್ಲಿ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯುತ್ತೆ. ಪಕ್ಷದ ಎಲ್ಲ ಶಾಸಕರು ಹಾಜರಿರ್ತಾರೆ. ಹೈಕಮಾಂಡ್ ಪ್ರತಿನಿಧಿಯಾಗಿ ರಣದೀಪ್ ಸುರ್ಜೇವಾಲಾ ಬರ್ತಾರೆ. ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ಅಂಗಮುಖ್ಯಮಂತ್ರಿ ಇರ್ಬೋದು ರಜಪೂರ್ ಪ್ರಕರಣ. ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಹೆಸರನ್ನ ಸೂಚಿಸ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಆವಾಗ ಅನುಮೋದನೆ ಆಗುತ್ತೆ, ಅವಿರೋಧ ಆಯ್ಕೆ ಆಗ್ತಾರೆ ಡಿ ಕೆ ಶಿವಕುಮಾರ್. ಆನಂತರ ಇವತ್ತೇ ರಾಜ್ಯಪಾಲರ ಮುಂದೆ ಸರ್ಕಾರದ ಹಕ್ಕು ಮಂಡಿಸ್ತಾರೆ, ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕೆ. ಆಮೇಲೆ ಪ್ರಮಾಣವಚನ ಯಾವತ್ತೂ ಸ್ವೀಕರಿಸ್ತಾರೆ ಅಂತ ಗೊತ್ತಿಲ್ಲ. ಇವತ್ತೇ ನಿರ್ಧಾರ ಆಗುತ್ತೆ ಯಾವತ್ತೂ ಸ್ವೀಕರಿಸ್ತಾರೆ, 1ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಅಂತ. ಆದಷ್ಟು ಬೇಗ ಸ್ವೀಕರಿಸ್ಬೇಕು. ಈಗ ಮುಂಗಾರು ಮಳೆ ಇದೆ, ರಸಗೊಬ್ಬರ, ಬಿತ್ತನೆ ಬೀಜ ಎಲ್ಲ ಕೊಡಬೇಕು, ರೈತರಿಗೆ ಸಮಸ್ಯೆ ಇದೆ. ಸೊ ಇವರು ಬೇಗ ಡಿಲೇ ಮಾಡ್ಬೋದು. ಜ್ಯೋತಿಷಿಗಳು ಕೂತ್ಕೋದ್ರೆ ಆ ಜ್ಯೋತಿಷಿಗೂ ಒಂದು ಬುದ್ಧಿ ಇಲ್ಲ. ಕೆಲಸ ಮುಖ್ಯ. ಜ್ಯೋತಿಷಿ ಕಡೆಗೆ ಆಸ್ಪತ್ರೆಗೆ ಹೋಗಲ್ಲ, ಜ್ಯೋತಿಷಿ ಕಡೆ ಅಪಘಾತ ಆದ ನಂತರ ಗಾಯಳನ್ನ ಆಸ್ಪತ್ರೆ ತೊಗೊಂಡೋಗಲ್ಲ. ಅರ್ಜೆಂಟ್ ತೊಗೊಂಡೋಗ್ಬೇಕು, ಅರ್ಜೆಂಟ್ ಟ್ರೀಟ್ಮೆಂಟು. ಹಂಗೆ ರೀತಿ ಮುಖ್ಯಮಂತ್ರಿ ತುಂಬ ಅರ್ಜೆಂಟ್ ಇದೆ. ಒಂದು ದಿವಸ ವೇಸ್ಟ್ ಮಾಡೋದು, 1 ನಿಮಿಷ 1 ಗಳಿಗೆ ವೇಸ್ಟ್ ಮಾಡಬಾರ್ದು ಮುಖ್ಯಮಂತ್ರಿಗಳು. ಭಾಳ ಕಮ್ಮಿ ಇದೆ ಸಮಯ. ಆಮೇಲೆ ಎಲ್ಲರೂ ಕರ್ನಾಟಕದಲ್ಲ, ಎಲ್ಲ ಈ ಜಗತ್ತಿನಲ್ಲಿ ಬೆಳಿಗ್ಗೆ ಎದ್ದು ಅಮೃತ ಕುಡಿಬೇಕು, ಬೆಲ್ಲದ ಕಾಫಿ ಕುಡಿಬೇಕು, ಬೆಲ್ಲ ಟೀ ಕುಡಿಬಾರ್ದು, ವಿಷ ಕುಡಿಬಾರ್ದು. ಮೋದಿ ಬೆಳಗ್ಗೆ ಎದ್ದು ಕಾಲಕ್ಕೆ ಹೇಳ್ತಾರೆ, ಅದು ಬೆಲ್ಲದ ಕಾಫಿ ಕುಡಿಬೇಕು. ಕರ್ನಾಟಕ ಕಾಫಿಯೇ ತಾನೇಳು. ಚಿಕ್ಕಮಗಳೂರು, ಸಕಲೇಶ್ಪುರ, ಕೊಡಗು ಎಲ್ಲ ಕಾಫಿ ಫೇಮಸ್ಸು, ನಂಬರ್ 1. ಫಾರಿನಿಗೆ ರಫ್ತಾಗುತ್ತೆ ಕಾಫಿ. ಬ್ರೂ ಕಾಫಿ, ಇನ್ಸ್ಟೆಂಟ್ ಕಾಫಿ ಎಲ್ಲ ಇದಾವಲ್ಲ, ಸಾಕಷ್ಟು ಬ್ರ್ಯಾಂಡ್ಸ್ ಇದ್ದಾವೆ. ಸೊ ಕಾಫಿ ಬ್ರ್ಯಾಂಡು ಇದು ಜಗತ್ತಿಗೆ ಫೇಮಸ್ ಕರ್ನಾಟಕ. ಅರ್ಥ ಮಾಡ್ಕೊಳ್ಳಿ. ಕಾಫಿ ಶೆಡ್ನೆಲ್ಲ ಕ್ಲಾಸ್ ಒಳ್ಳೆ ರಿಚ್ ಕಾರ್ಯಕ್ರಮ ನೋಡುತ್ತೆ. ಇದೆಲ್ಲ ಯಾರು ಬಡವರಿಲ್ಲ. ಆಮೇಲೆ ಮತ್ತೇನಪ್ಪ ಅಂದರೆ ಅದೇ ಹೇಳಿದ್ನಲ್ಲ ಆದಷ್ಟು. ಆಮೇಲೆ ಇದರಿಂದ ಹೇಳಿದ ನನಗೆ ₹1 ಸಿಗೋಲ್ಲ. ಯೂಟ್ಯೂಬ್ ಚಾನಲಿಂದ ನನಗೆ ₹1 ಸಿಗೋಲ್ಲ. ಇನ್ನು 1000 ಜನ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿರೋಂತ ಕೇಳಲ್ಲ. ಕೇಳಿದರೆ ನೀವು ನಾನು ಹೇಳಿದ್ದಿಂದ ವೀಡಿಯೋ ಮಾಡ್ತೀನಿ ನ್ಯಾಯಬದ್ಧವಾಗಿ, ಕಾನೂನುಬದ್ಧವಾಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೇನಪ್ಪ ಅಂದರೆ ಈಗ ಮುಂಗಾರು ಮಳೆ ಬರ್ತಾಯಿದೆ. 4 ದಿವಸ ಮುಂಗಾರು ಪೂರ್ವ ಮಳೆ ಬರ್ತಾಯಿದೆ. ಬಿತ್ತನೆ ಬೀಜ, ರಸಗೊಬ್ಬರ ಸಮಸ್ಯೆಗೆ ಕ್ರಮ ಕೈಗೊಳ್ಬೇಕು. ಕೃಷಿ ಬೀಜ ಯಾರು ಆಗ್ತಾರೋ ಅವ್ರು ಕೃಷಿ ಇಲಾಖೆ. ಈಗ ಎಲ್ಲೂ ಇದೆ. ಜುಲೈ ನಂತರ ಕಷ್ಟ ಅಂತ ಮಳೆ, ಸೆಪ್ಟೆಂಬರ್ವರೆಗೂ ಮಳೆ ಸಲ ಕಮ್ಮಿ ಅಂತೆ. ಡ್ಯಾಮ್ಗಳು ತುಂಬಲ್ಲ ಅಷ್ಟೇ. ಭಾಳ ಕಷ್ಟ ಇದೆ ರೈತರದು. ಒಂದೇ ಒಂದು ಬೆಳೆ ಬೆಳೆದ್ರೆ ಒಂದೇ ಒಂದು ಬೆಳೆ. ಮೆಕ್ಕೆಜೋಳ, ರಾಗಿ ಬೆಳೆಸಬೇಕು. ಬೆಳೆ